ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ಸೌತೆಕಾಯಿನ ಬಳಸ್ಕೊಂಡು ಬಹಳ ಮೃದುವಾಗಿರ್ತಕ್ಕಂಥ ನೀರು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಮಕ್ಳುಗಳಿಗೂ ಅಷ್ಟೇ ಬಹಳ ಇಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ದೋಸೆನ ಮಾಡ್ಕೋಬೋದು. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ನ ತೊಗೊಂಡು ಇದಕ್ಕೆ ಮೊದಲಿಗೆ ನಾವು ಒಂದು 3 ಕಪ್ ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿನ ನೀವು ರಾ ರೈಸ್ನ ಸೇರಿಸ್ಕೊಳ್ಳಿ. ಯಾವ ರಾ ರೈಸ್ ಬೇಕಿದ್ರೂ ತೊಗೋಬೋದು. ರೇಷನ್ ಅಕ್ಕಿ ಇತ್ತು ಅಂತಂದರೆ ಅದನ್ನೇ ಬೇಕಿದ್ರೆ ನೀವು ಹಾಕ್ಕೋಬೋದು. ಈ ರೀತಿ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಒಂದು 2ರಿಂದ 3 ಬಾರಿ ತೊಳಿಬೇಕು. ಅಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ, ಹಾಗಾಗಿ ನೀಟಾಗಿ ನಾವು ಅಕ್ಕಿನ ತೊಳೆದಾದ ನಂತರ ಒಂದು 5ರಿಂದ 6 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಬಿಡೋಣ. ಈ ರೀತಿ 5ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ಅಕ್ಕಿನಲ್ಲಿರ್ತಕ್ಕಂಥ ನೀರನ್ನು ತೆಗೆದು ನಾವು ಇದನ್ನು ರುಬ್ಬಬೇಕಾಗತ್ತೆ. ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಈಗ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ಈಗ ಇದಕ್ಕೇನೆ ನಾನೀಗ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತತ್ರ ಒಂದು 80ರಿಂದ 100 ಗ್ರಾಮಷ್ಟು ಸೌತೆಕಾಯಿ ಇದೆ. ಸೌತೆಕಾಯಿನೂ ಅಷ್ಟೇ ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗಬಾರ್ದು. ತುಂಬ ಜಾಸ್ತಿ ಸೌತೆಕಾಯಿನ ಸೇರಿಸಿದ್ರೆ ಲೋಳೆ ಥರ ಆಗ್ಬಿಡುತ್ತೆ. ಈಗ ಇದಕ್ಕೇ ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿನ ಇನ್ನೂ ಸ್ವಲ್ಪ ಬೇಕಿದ್ರೆ ನೀವು ಜಾಸ್ತಿನ ಸೇರಿಸ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪನೂ ಕೂಡ ತರ್ತರಿ ಇಲ್ಲದೆ ಇರೋ ರೀತಿಯಲ್ಲಿ ಈ ರೀತಿ ರುಬ್ಕೊಂಡು ಒಂದು ಬೌಲ್ಗೆ ಸೇರಿಸ್ಕೋಣ. ಈಗ ಮಿಕ್ಕಿರ್ತಕ್ಕಂಥ ಅಕ್ಕಿನ ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಈಗ ರುಬ್ಬಿಟ್ಕೊಂಡ್ವಲ್ಲ ಅದ್ರ ಜೊತೆಯಲ್ಲೇ ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಇಟ್ಟು ಚೆನ್ನಾಗಿ ಬೆರಿಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಏನು ಅಕ್ಕಿನ ಹಾಕ್ಕೊಂಡೆ ಅದೇ ಕಪ್ಪಲ್ಲಿ ಈಗ 6 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 3 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ, 6 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡ್ರೆ ನೋಡಿ, ಸೌಟ್ ಮೇಲ್ಗಡೆ ಆ ಹಿಟ್ಟು ನಿಲ್ಲಬೇಕು, ನಿಮಗೆ ಕಾಣಬೇಕು. ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 10 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ನಾವು ತವ ಮೇಲ್ಗಡೆ ಹಾಕೋಬೇಕಾಗತ್ತೆ. ನೀವು ಕಬ್ಬಿಣದ ತವ ಏನಾದ್ರು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದಾದಮೇಲೆ ಈ ರೀತಿ ತೆಳುವಾಗಿ ದೋಸೆನ ಹಾಕ್ಕೋಬೇಕು. ದೋಸೆ ಹಾಕಿದ್ಮೇಲೆ ಈ ರೀತಿ ಒಂದು ಪ್ಲೇಟು ಅಥವಾ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಮಿನಿಮಮ್ ಅಂತೂ ಒಂದು 2.5ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ನಿಮಗೆ ದೋಸೆ ನಿಧಾನವಾಗಿ ಎದ್ದೇಳುತ್ತೆ, ಚೆನ್ನಾಗೂ ಕೂಡ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ದೋಸೆ ರೆಡಿ ಆಯಿತು ಅಂತ. ಇದೇ ರೀತಿಯಲ್ಲಿ ಮೃದುವಾಗಿ ಎಲ್ಲ ದೋಸೆಗಳು ಕೂಡ ನಿಮಗೆ ಬರುತ್ತೆ. ಸ್ವಲ್ಪ ಚೆನ್ನಾಗಿ ನೀರು ದೋಸೆನ ಬೇಯಿಸಿ ನಾವು ತೆಗಿಬೇಕು, ಆವಾಗ ಬರುತ್ತೆ. ಆವಾಗ ತವಾಗೆ ನಿಮಗೆ ಅಂಟ್ಕೊಳ್ಳಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮರಿದೇನೆ ಈ ನೀರು ದೋಸೆ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಮಾಡ್ಕೊಳ್ಳಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.